ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರಕ್ಕಿಂಗ್ ಹೋದಂತಹ ಸಂದರ್ಭದಲ್ಲಿ ನಿರ್ಮಾಪಕ ಉಲ್ಲಾಸ್ ಗೌಡ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ. ಇವರು ಹಿರಿಯ ನಿರ್ಮಾಪಕ ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಗೌಡ ಅವರು ಸಾವನ್ನಪ್ಪಿದ್ದಾರೆ. ಸ್ನೇಹಿತರ ಜೊತೆಗೆ ಟ್ರಕ್ಕಿಂಗಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರ ಎದೆಯ ಬಡಿತ ನಿಂತಿದೆ. ಬೆಂಗಳೂರಿಗೆ ಆಗಮಿಸಿದ ಉಲ್ಲಾಸ್ ಗೌಡ ಅವರ ಮೃತದೇಹ ಉಲ್ಲಾಸ್ ಮುಖವನ್ನು ನೋಡ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗ್ಬಿಟ್ಟಿದೆ. ಮಗನ ಮೃತದೇಹದ ಎದುರು ಭಾಮಾ ಹರೀಶ್ ಗೋಳಾಡಿದ್ದಾರೆ. ಪಾಪ ಕೊಡಚಾದ್ರಿ ಶಿಖರದಲ್ಲಿಯೇ ಹಠಾತ್ತಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ರು ಉಲ್ಲಾಸ್ ಗೌಡ ಅವರು. ಹಿರಿಯ ನಿರ್ಮಾಪಕ ಭಾಮಾ ಹರೀಶ್ ಅವರ ಪುತ್ರ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಎಲ್ಲ ಮುಗಿತು. ಈಗ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತಂದಿದ್ದಾರೆ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ತಂದೆ ತಾಯಿಯ ಗೋಳಾಟವನ್ನು ನೀವು ನೋಡ್ತಾ ಇದ್ದೀರಿ. ಎದೆ ಎತ್ತರ ಬೆಳೆದಂತಹ ಮಗ, ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ಮಗ, ಲವಲವಿಕೆಯಿಂದ ಇದ್ದಂತಹ ಮಗ. ಸದ್ಯದರಲ್ಲಿಯೇ ಮದುವೆ ಮಾಡಬೇಕು ಅಂದ್ಕೊಂಡಿದ್ರಂತೆ. ಸೆಕೆಂಡ್ ಇನ್ನಿಂಗ್ಸನ್ನು ಕೂಡ ಆರಂಭಿಸಬೇಕಿತ್ತು ಜೀವನದ್ದು ಉಲ್ಲಾಸ್ ಗೌಡ. ಅಷ್ಟರಲ್ಲಿಯೇ ವಿಧಿ ಆಟ ಹಿಂಗಾಗಿದೆ. ಹಾಗಾಗಿ ಮಗನನ್ನು ಕಳೆದುಕೊಂಡಂತಹ ಪೋಷಕರ ಗೋಳಾಟ ಹೇಳತಿರದಾಗಿರುವಂಥದ್ದು. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಹಾಗೆ ಎದೆ ಎತ್ತರಕ್ಕೆ ಬಂದಂತಹ ಮಗನನ್ನು ಕಳೆದುಕೊಂಡು, ವಯಸ್ಸಿಗೆ ಬಂದಂತಹ ಮಗನನ್ನು ಕಳೆದುಕೊಂಡು ಗೋಳಾಡ್ತಾ ಇದ್ದಾರೆ ತಂದೆ ಮತ್ತು ತಾಯಿ. ರಾಶಿ ರಾಶಿ ಕನಸನ್ನು ಕಟ್ಕೊಂಡಿದ್ರು. ಮದುವೆ ಮಾಡಬೇಕು, ಆತನದೊಂದು ಸುಂದರ ಬದುಕನ್ನು ನೋಡಬೇಕು. ಇವತ್ತು ಆ್ಯಕ್ಚುಲಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತಾಯಿದೆ. ತುಮಕೂರಿಂದ ಬಿಟ್ಟಿದೆಯಂತೆ. ಇವತ್ತು ನಮ್ಮ ಒಕ್ಕಲಿಗರ ಸಂಪ್ರದಾಯದಂತೆ ನಾವು ರಾವ್ ಕಾಲದೊಳಗಡೆ ನಾವು ಕ್ರಿಮೇಷನ್ ಮಾಡಬೇಕು. ಪೂಜೆ ಕಾರ್ಯಕ್ರಮಗಳಿದೆ. ಈಗ ಬಂದ ಕೂಡಲೇ ನಮ್ಮ ಸಂಬಂಧಿಕರೆಲ್ಲ ಪೂಜೆ ಮಾಡಬೇಕು. ಮತ್ತು ಇಲ್ಲಿಂದ ನಾವು ಒಂದು 3:30 ಒಳಗಡೆ ನಾವು ಇಲ್ಲಿಂದ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೆತ್ತ ಮಗನನ್ನು ಕಳೆದುಕೊಂಡಂತಹ ತಾಯಿಯ ಗೋಳಾಟ, ಹೆತ್ತೊಡಲ ಸಂಕಟವನ್ನು ನೀವು ನೋಡ್ತಾ ಇದ್ದೀರಿ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಅಂತ್ಯಕ್ರಿಯೆಗೆ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ? ಯಾರ್ಯಾರು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ? 3 ಗಂಟೆಯ ಬಳಿಕ ಸುಮನಹಳ್ಳಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಒಂದಿಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅವರ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಎಲ್ಲರೂ ಕೂಡ ಈಗ ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು, ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ಉಲ್ಲಾಸ್ ಗೌಡಗೆ ಈ ರೀತಿ ಹೃದಯಘಾತ ಆಗುತ್ತೆ ಅನ್ನುವಂಥದ್ದನ್ನು ಯಾರೂ ಕೂಡ ಊಹೆ ಮಾಡಲಿಕ್ಕೆ ಮತ್ತು ಅದನ್ನು ನಂಬಲಿಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದರು. ಆದರೆ ಟ್ರೆಕ್ಕಿಂಗಿಗೆ ಹೋದಂಥ ಸಂದರ್ಭದಲ್ಲಿ ಹಠಾತ್ತಾಗಿ ಕುಸಿದು ಬಿದ್ದು ಈ ರೀತಿಯ ದುರಂತ ಆಗುತ್ತೆ ಅನ್ನುವಂಥದ್ದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಈಗ ಸದ್ಯಕ್ಕೆ ಈಗ ಒಂದಿಷ್ಟು ಪೂಜಾ ವಿಧಿವಿಧಾನಗಳನ್ನು ಕೂಡ ಈಗ ಅವರ ನಿವಾಸದಲ್ಲಿಯೇ ಮಾಡ್ತಾರೆ. ಅದಾದ ಬಳಿಕ ಒಂದು 3 ಗಂಟೆ ವೇಳೆಗಾಗಲೇ ಅವರನ್ನು ಚಿತಾಗಾರಕ್ಕೆ ಹೋಗಿ ಅಲ್ಲಿ ಒಕ್ಕಲಿಗರ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅವರ ದೂರದ ಸಂಬಂಧಿಕರು ಕೂಡ ಬಂದಿದ್ದಾರೆ, ಜೊತೆಗೆ ಅವರ ಸ್ನೇಹಿತರು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಅವರ ತಾಯಿ ಅಂತರೂ ಹೇಳ್ತಿರೋದು ಅವರ ಹೆತ್ತೊಡಲ ಸಂಕಟ ಏನಿದೆ ಅದು ನಿಜಕ್ಕೂ ಕೂಡ ಅದನ್ನು ವಿವರಿಸಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವರ ತಾಯಿ ಜೊತೆ ಕೂಡ ಅಂದರೆ ಇಲ್ಲಿಂದ ಟ್ರೆಕ್ಕಿಂಗಿಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ತುಂಬ ಅನನ್ಯವಾಗಿ ಮಾತನಾಡಿಕೊಂಡೇ ಹೋಗಿದ್ರು. ಅದೆಲ್ಲವೂ ಕೂಡ ಆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಅವರ ತಂದೆ ಕೂಡ ಭಾಮಾ ಹರೀಶ್ ಅವರು ಕೂಡ ಈಗ ನಿರಂತರವಾಗಿ ಅವರನ್ನು ಒಂದು ರೀತಿಯಲ್ಲಿ ದುಃಖಕ್ಕೆ ಒಳಗಾಗಿದ್ದಾರೆ. ಇನ್ನೂ ಕೂಡ ಒಂದಿಷ್ಟು ಸಿನಿ ನಟರು ಕೂಡ ಮತ್ತು ಅವರ ಸಿನಿ ನಟರು ಕೂಡ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಅವರ ಬರುವಿಕೆಗಾಗಿ ಕೂಡ ಕಾಯ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.